ಬಹುಮಾನ 30 kg ಕುರಿ. ಇದೇ ಕುರಿ ಯಾರು ಬೇಕಾದ್ರೂ ಗೆಲ್ಬೋದು ಬಂದು. ಸೆಕೆಂಡ್ ಬಹುಮಾನ 15,000 ಒಂದು, ಮೂರನೇ ಬಹುಮಾನ 10,000 ಒಂದು. ಪ್ರತಿಯೊಬ್ಬರು ಭಾಗವಹಿಸಬೇಕು. ಥ್ಯಾಂಕ್ ಯು. ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಇವತ್ತು ಆಟೋಗಳಿಗೆ ಫ್ಲೆಕ್ಸಿನ ಉದ್ಘಾಟನೆ ಇವತ್ತು ಮಾರಿಕಾಂಬಾ ಜಾತ್ರೆಯ ಭಕ್ತಾದಿಗಳು ಮತ್ತು ನಾವು ಬೋರ್ಡಿನ ಧರ್ಮದರ್ಶಿಗಳು ಅವರ ಸಮ್ಮುಖದಲ್ಲಿ ಆಟೋಗಳಿಗೆ ಇವತ್ತಿನ ದಿವಸ ಮಾಡಿರುವಂಥದ್ದು. ಅದ್ರ ಜೊತೆಯಲ್ಲಿ ಮಂಡ್ಲಿ ಕ್ರಿಕೆಟ್ ಕ್ಲಬ್ಬಿಂದು ಸಹ ಇವತ್ತು ಆ ಹುಡುಗರು ಸಹ ಅವರ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಅದನ್ನು ಮಾಡಿರುವಂಥದ್ದು. ಮತ್ತು ಶಿವಮೊಗ್ಗ ನಗರದ ಕೋಟೆ ಮಾರಿಕಾಂಬಾ ಸೇವಾ ಸಮಿತಿಯ ಪರವಾಗಿ ಟಗರು ಕಾಳಗವನ್ನು ಇಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಕಾಳಗ 16 ವರ್ಷದಿಂದ ನಡೆಸ್ಕೊಂಡು ಬಂದಿರೋಂಥದ್ದು. ಈ ಚಾಲನೆ 8ನೇ ಬಾರಿ. ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟು ಪಂದ್ಯಾವಳಿ ಅದು ಸಹ ಫೆಬ್ರವರಿ 14 ನಡೀತಾ ಇರೋವಂಥದ್ದು. ಶಿವಮೊಗ್ಗ ನಗರದಲ್ಲಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂದರೆ ಆಶ್ಚರ್ಯ ಪಡಬೇಡ್ರಿ. ಕುರಿ ಕಾಳಗ ಆಗಲಿ, ಟೆನ್ನಿಸ್ ಬಾಲಿನ ಕ್ರಿಕೆಟ್ ಆಗಲಿ, ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರೋವಂಥವ್ರಿಗೆ ಎಲ್ರಿಗೂ ಮಾರಿಕಾಂಬೆ ದೇವಿ ಒಳ್ಳೇದು ಮಾಡಲಿ. ನಮ್ಮ ಜಾತ್ರೆಯ ವಿಶೇಷ ನಾನು ಶನಿವಾರ ಅಥವಾ ಭಾನುವಾರ ಪ್ರೆಸ್ ಮೀಟ್ ಮಾಡಿ ನಿಮಗೆ ಏನೇನು ಜಾತ್ರೆಗೆ ಸಂಬಂಧಪಟ್ಟಿದ್ದು ವಿಚಾರಗಳನ್ನ ಆ ದಿನ ನಾವು ಮಾರಿಕಾಂಬಾ ವತಿಯಿಂದ ಪ್ರೆಸ್ ಮೀಟ್ನ ಮಾಡ್ತೀವಿ. ಅದರಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿಗಳನ್ನ ಕೊಡ್ತೀನಿ. ಇವತ್ತು ನಾವು ಮಾಡಿರೋಂಥ ಫ್ಲೆಕ್ಸಿಗಳನ್ನ ಇವತ್ತು ಆಟೋಗಳಿಗೆ ಅಂಟಿಸೋ ಮೂಲಕ ಚಾಲನೆನ ಕೊಟ್ಟಿದ್ದೀವಿ. ನಂತರ ಈ ಕ್ರಿಕೆಟು ಮತ್ತು ಕುರಿ ಕಾಳಗ ಇದು ನಡೆಯೋದು ಶಿವಮೊಗ್ಗದ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಅವರಿಗೆ ಶುಭಾಶಯನ ಕೋರ್ತಾ ಶಿವಮೊಗ್ಗ ನಗರದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುವಂಥ ಭಕ್ತಾದಿಗಳಿಗೂ ಸಹ ಶುಭಾಶಯನ ಕೋರ್ತಾ ಇದು ನಮ್ಮ ಮಾರಿಕಾಂಬಾ ಜಾತ್ರೆ ಯಶಸ್ವಿಯಾಗಿ ನಡೀಲಿಕ್ಕೆ ತಾವುಗಳು ಕಾರಣ ಅನ್ನೋ ಮಾತನ್ನು ಮಾಧ್ಯಮ ಮಿತ್ರರಿಗೆ ತಾವುಗಳು ಕಾರಣ. ಇದ್ರದ್ದು ಪ್ರಚಾರನ ನೀವು ಎಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊಡ್ತಿರೋ, ಹೊರ ಜಿಲ್ಲೆಗೆ ಹೋಗುತ್ತೋ ಅದು ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವರೆಲ್ಲರಿಗೂ ಶುಭಾಶಯನ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಮಾರಿಕಾಂಬಾ 2026ರ ವರ್ಷಕ್ಕೆ ಇವತ್ತು ಅಧ್ಯಕ್ಷರು ಸೇರಿದಂತೆ ನಾವೆಲ್ಲ ಪದಾಧಿಕಾರಿಗಳು, ನಿರ್ದೇಶಕ ಮಂಡಳಿ ಹಾಗೂ ಭಕ್ತರು ಎಲ್ಲ ಸೇರಿ ಇವತ್ತು ಪೋಸ್ಟರ್ಸ್ ಅನ್ನ ಬಿಡುಗಡೆ ಮಾಡಿದ್ದೀವಿ. ಇವತ್ತು ಅದರ ಮೂಲಕ ಜಾತ್ರೆಗೆ ಚಾಲನೆ ನೀಡಿದ್ವಿ. ಶಿವಮೊಗ್ಗ ನಗರದ ಎಲ್ಲ ಆಟೋಗಳ ಹಿಂಭಾಗದಲ್ಲಿ ಇದು ಕಳೆದ ಒಂದು 16 ವರ್ಷದಿಂದ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಅದು ಈ ಕಳೆದ ಒಂದು 15 ದಿನದಿಂದ ಎಲ್ಲ ಆಟೋದವರು ಬಂದು ದೇವಸ್ಥಾನಕ್ಕೆ ಕೇಳ್ತಾ ಇದ್ರು. ಹಂಗಾಗಿ ಇವತ್ತು ಈ ಪೋಸ್ಟರ್ಸನ್ನು ನಾವೆಲ್ಲ ಸೇರಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಹಾಗೆಯೇ ಮಂಡ್ಲಿ ಬಾಯ್ಸ್ ತಂಡದವರು ಇವತ್ತು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ಇದು ಮಾಡಿದ್ದಾರೆ. ಹಾಗೆ
ಕಳೆದ 8-9 ಜಾತ್ರೆಗಳಿಂದ ಅತ್ಯಂತ ಅರ್ಥಪೂರ್ಣವಾಗಿ ಗ್ರಾಮೀಣ ಸೊಗಡಿನ ಟಗರು ಕಾಳಗವನ್ನು ಸೈನ್ಸ್ ಮೈದಾನದಲ್ಲಿ ನಮ್ಮೆಲ್ಲ ಯುವ ಗೆಳೆಯ ಬಳಗದವರು ತುಂಬ ಅದ್ಭುತವಾಗಿ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅತ್ಯುತ್ತಮವಾದಂಥ ಬಹುಮಾನಗಳನ್ನು ನೀಡ್ತಾರೆ. ಈ ಬಾರಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಟಗರು ಕಾಳಗಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಅದು ಜಾತ್ರೆ ಇನ್ನೇನು 2 ದಿನ ಇದ್ದಂಗೆ, ಭಾನುವಾರ 22 ದಿನ ತುಂಬ ಅದ್ಭುತವಾಗಿ ಕೋಟೆ ಮಾರಿಕಾಂಬಾ ಟಗರು ಕಾಳಗ ಸಮಿತಿ ವತಿಯಿಂದ ಮಾಡ್ತಾ ಇದ್ದಾರೆ. 21 ಮತ್ತು 22 ರಾಜ್ಯದ ಮೂಲೆ ಮೂಲೆಯಿಂದ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಿಂದ ಅತಿ ಹೆಚ್ಚು ಟಗರುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅವರೆಲ್ಲರೂ ಇದರಲ್ಲಿ ಭಾಗವಹಿಸಲಿ ಮತ್ತು ಅವರೆಲ್ಲ ಯುವ ಗೆಳೆಯರು ಅತ್ಯಂತ ಅದ್ಭುತವಾಗಿ ಸೌಹಾರ್ದಯುತವಾಗಿ ಟಗರು ಕಾಳಗವನ್ನು ನಡೆಸಲಿ. ಮುಂದಿನ ದಿನದಲ್ಲಿ ಅತಿಥಿಯಾಗಿ ಹೊರತು ಸಂತೋಷ. ಹಾಗೇನೆ ಈಗ ತಾನೇ ನಮ್ಮ ಟಗರು ಕಳಗದ ಅಧ್ಯಕ್ಷರು ಪದಾಧಿಕಾರಿಗಳು ವರ್ತೂರ್ ಪ್ರಕಾಶ್ ಸಂತೋಷ್ ಇದರಲ್ಲಿ ಹಳ್ಳಿಕಾರರು ಇರೋದು ವಿಶೇಷವಾಗಿ ಅವರಿಗೆ ಒಂದು ಇದಿದೆ, ಆಹ್ವಾನ ಮಾಡಿದ್ದಾರೆ. ಅವರು ಸಹ ಬಂದು ಭಾಗವಹಿಸಿದ್ದಾರೆ ಅಂತೇಳಿ ಎಲ್ಲ ನಮ್ಮ ಯುವ ಗೆಳೆಯರು ಹೇಳ್ತಾ ಇದ್ದಾರೆ. ಹಂಗಾಗಿ ತಾವು ಮಾಧ್ಯಮದವರು ಅತಿ ಹೆಚ್ಚಿನ ಈ ಮಾರಿಕಾಂಬೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಏನೇನು ನಡೆಯುತ್ತೆ ಎಲ್ಲ ಚಟುವಟಿಕೆಗಳಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಇದಕ್ಕೆ ಹೆಚ್ಚು ಮೆರುಗನ್ನು ನೀಡಬೇಕು. ಆ ಮೂಲಕ ಶಿವಮೊಗ್ಗದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತೇಳಿ, ಹಾಗೆ ತಮ್ಮೆಲ್ಲರಿಗೂ ಶುಭ ಆಗಲಿ, ನಾವು ನೀವು ಎಲ್ಲ ಸೇರಿ ಜಾತ್ರೆ ಮಾಡೋಣ ಅಂತ ಹೇಳಿ ಮಾರಿಕಾಂಬಾ ಸಮಿತಿಯ ಪರವಾಗಿ ತಮಗೆ ಧನ್ಯವಾದಗಳು. ಬನ್ನಿ. ಕೋಟೆ ಕೆಚ್ಮಾರಿ ನಿನ್ನಾಲಕ್ಕುದೋ, ಕೋಟೆ ಕೆಚ್ಮಾರಿ ನಿನ್ನಾಲಕ್ಕುದೋ.